ಮೈತ್ರಿ ರಾಕೇಶ್ನ ಹೊಡ್ಕೊಂಡು ಸೀದಾ ಹೋಟೆಲ್ ರೂಮಿಗೆ ಬರ್ತಾಳೆ. ಇದೇನಿದು, ಡೋರ್ ಹಾಕಿದೆಯಲ್ಲ? ರಾಕೇಶ್ 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 ಅಂದರೆ ಇವನು ಎಲ್ಲಿ ಹೋಗಿದ್ದಾನೆ? ಎಲ್ಲಾದರೂ ಹೊರಗಡೆ ಹೋಗಿದ್ದಾನ? ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಹೇಳಿ ಮೇಡಮ್, ಈ ಹೋಟೆಲಿಂದ ರಾಕೇಶ್ ಅನ್ನೋರು ಯಾರಾದರೂ ಚೆಕ್ಔಟ್ ಮಾಡ್ಕೊಂಡು ಹೋಗಿದ್ದಾರಾ? ಒಂದು ನಿಮಿಷ ಚೆಕ್ ಮಾಡ್ತಿದ್ದೀನಿ. ಹೌದು ಮ್ಯಾಮ್, ಅವ್ರು ಚೆಕ್ಔಟ್ ಮಾಡ್ಕೊಂಡು ಹೋಗಿದ್ದಾರೆ. ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಾ? ಇಲ್ಲ ಮ್ಯಾಮ್. ಮೈತ್ರಿಗೆ ತುಂಬಾ ಬೇಜಾರಾಗುತ್ತೆ, ಅಳು ಬರುತ್ತೆ. ಅವಳು ಸೀದಾ ಹೋಟೆಲಿಂದ ವಾಪಸ್ ಹೋಗ್ತಾಳೆ. ಅಯ್ಯೋ, ರಾಕೇಶ್ ಯಾಕೆ ಹೀಗೆ ಮಾಡ್ದ? ನನಗೊಂದು ಅರ್ಥನೇ ಆಗ್ತಾ ಇಲ್ವಲ್ಲ. ಏನು ಮಾಡಲಿ ಇವಾಗ? ನನ್ನ ಹತ್ರ ₹1 ದುಡ್ಡಿಲ್ಲ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಛೇ, ನಾನು ಯಾಕಾದರೂ ಇಲ್ಲಿಗೆ ಬಂದು ಅನ್ನಿಸ್ತಿದೆ. ಏನು ಮಾಡೋದು? ಮೈತ್ರಿಗೆ ಇವಾಗ ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಜೋರಾಗಿ ಅಳ್ತಾ ನಿಂತ್ಕೋತಾಳೆ. ನೀನೊಬ್ಬ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಯಾಕೆ ಅಳ್ತಾ ಇದ್ದೀರಾ? ಏನಾಯ್ತು? ಏನು ಅಂತ ಹೇಳಿ? ಕಾಲೇಜಿಂದ ಗೋವಾಗೆ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಆದರೆ ನನ್ನ ಬಾಯ್ ಫ್ರೆಂಡ್ ಮನೇಲಿ ಸುಳ್ಳು ಹೇಳ್ಬಾ, ಕಾಲೇಜಿಂದ ಹೋಗ್ತಾ ಇದ್ದೀನಿ ಅಂತ ಹೇಳು, ನಾನು ನಿನ್ನ ಗೋವಾ ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲಿ ಕರ್ಕೊಂಡು ಬಂದ. ಆದರೆ ಈಗ ಕಾಣಿಸ್ತಿಲ್ಲ. ಕಾಣಿಸ್ತಿಲ್ವಾ? ಅಂದರೆ ನಾನು ಜ್ಯೂಸ್ ಕುಡಿಬೇಕು ಅಂದೆ, ಅವನೇ ನನಗೊಂದು ಲೋಟ ಜ್ಯೂಸ್ ತಂದುಕೊಟ್ಟ. ಆಮೇಲೆ ನಂಗೆ ಒಳ್ಳೆ ನಿದ್ರೆ ಬಂದ್ಬಿಡ್ತು. ನಾನು ಎದ್ದು ನೋಡಿದ್ರೆ ಅವನು ಇಲ್ಲ. ಹೋಟೆಲಿಗೆ ಹೋಗಿ ವಿಚಾರಿಸಿದ್ರೆ ಅವ್ನು ರೂಮ್ ಖಾಲಿ ಮಾಡ್ಕೊಂಡು ಹೋಗಿದ್ದಾನೆ. ನನಗೆ ಈಗ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹೌದಾ? ನಿಮ್ದು ಯಾವರು? ನೀವು ಎಲ್ಲಿಂದ ಬಂದ್ರಿ? ಮೈತ್ರಿ ತಾನು ಯಾವ ಊರಲ್ಲಿದ್ದೀನಿ, ತನ್ನ ಮನೆ ಅಡ್ರೆಸ್ ಏನು ಎಲ್ಲ ಹೇಳ್ತಾಳೆ. ಮಗ, ಇವಳು ಹೇಳ್ತಾ ಇರೋದು ಮೇಘನಾ ಊರಲ್ವಾ? ಹಾಂ ಹೌದು. ಮೊದಲು ಇವಳನ್ನ ಊರಿಗೆ ಕರ್ಕೊಂಡು ಹೋಗೋಣ, ಆಮೇಲೆ ಸೇಫಾಗಿ ಮನೆಗೆ ತಲುಪಿಸೋಣ. ನೋಡಿ, ನೀವೇನು ಯೋಚನೆ ಮಾಡಬೇಡಿ, ನಾವಿಬ್ಬರು ನಿಮ್ಮನ್ನು ಸೇಫಾಗಿ ಮನೆಗೆ ತಲುಪಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಆದರೆ ಇಲ್ಲಿ ಇನ್ನೊಂದು ವಿಷಯ ಇದೆ. ಏನದು? ನಾನು ಕಾಲೇಜಿಂದ ಗೋವಾಗೆ ಹೋಗಿದ್ದೀನಿ ಅಂತ ಮನೇಲೆಲ್ಲ ತಿಳ್ಕೊಂಡಿದ್ದಾರೆ. ಈಗ ನಾನು ಸಡನ್ನಾಗಿ ಮನೆಗೆ ಹೋದರೆ ಅವರಿಗೆಲ್ಲ ಅನುಮಾನ ಬರುತ್ತೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅದು ಅಲ್ಲದೆ ನನ್ನ ಮನೆಯಿಂದ ಬರ್ತಾ ಈ ಡ್ರೆಸ್ ಹಾಕೊಂಡು ಬರಲಿಲ್ಲ. ನನ್ನ ಲಗೇಜು ಎಲ್ಲ ರೂಮಲ್ಲೇ ಇಟ್ಟಿದ್ದೆ. ಇವಾಗ ನೋಡಿದ್ರೆ ಅದ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ಏನಾದರೂ ಮನೇಲಿ ಹೇಳಿದ್ರಾಯ್ತು. ಈಗ ನೀವು ಮೊದಲು ಸೇಫಾಗಿ ಮನೆಗೆ ಹೋಗಬೇಕು ಅಷ್ಟೇ. ಹೌದು, ನನಗೂ ಅದೇ ಸರಿ ಅನ್ಸುತ್ತೆ. ಕಿರಣ್, ಲೋಹಿತ್ ಇಬ್ರು ಮೈತ್ರಿನ ಸೇಫಾಗಿ ಅವಳು ಊರಿಗೆ ತಲುಪಿಸೋಣ ಅಂತ ಹೊರಡ್ತಾರೆ. ಮೇಡಮ್, ನಿಮಗೆ ಅವನು ಎಷ್ಟು ದಿವಸದಿಂದ ಪರಿಚಯ? ಒಂದು 15-20 ದಿವಸದಿಂದ ಪರಿಚಯ. ಅವ್ನು ಏನು ಕೆಲಸ ಮಾಡ್ತಾನೆ? ಅವ್ನ ಮನೆಯಲ್ಲಿ ಏನಾದರೂ ಗೊತ್ತಾ? ನನಗೇನು ಗೊತ್ತಿಲ್ಲ. ಅವನು ನನಗೆ ಪ್ರಪೋಸ್ ಮಾಡಿದಾಗ ನಾನು ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ದೀನಿ. ಫಸ್ಟ್ ಇಯರಿಂದನೂ ಒಂದು ಸುಂದರವಾಗಿರೋ ಹುಡುಗಿನ ನೋಡ್ತಾನೆ ಇದ್ದೆ. ಆದರೆ ನಿನ್ನಷ್ಟು ಸುಂದರವಾಗಿ ಯಾರೂ ಕಾಣಿಸ್ಲಿಲ್ಲ. ನಾನಿನ್ನ ತುಂಬ ಪ್ರೀತಿಸ್ತಿದ್ದೀನಿ ಅಂತ ಏನೇನೋ ಹೇಳ್ದ. ನಾನು ಕೂಡ ಅವ್ನ ಪ್ರೀತಿ ಬಲೆಯಲ್ಲಿ ಬಿದ್ದುಬಿಟ್ಟೆ. ನನಗೆ ಹೊಸ ಹೊಸ ಡ್ರೆಸ್ಸು ಎಲ್ಲ ಕೊಡಿಸ್ದ. ಆದರೆ ಹೋಗಿ ಬಂದಮೇಲೆ ಅವ್ನು ಯಾಕೆ ನನ್ನ ಬಿಟ್ಟು ಹೋದ? ಏನಾಯಿತು ನನಗೇನೂ ಅರ್ಥ ಆಗ್ತಿಲ್ಲ. ನೀವು ಅವನ ಜೊತೆ ಮಾತಾಡಬೇಕು ಅಂದಾಗ ಅವನನ್ನು ಎಲ್ಲಿ ಮೀಟ್ ಮಾಡ್ತಿದ್ರಿ? ಅವ್ನ ಫ್ರೆಂಡ್ ರೂಮಲ್ಲಿ. ಅವ್ನ ಫ್ರೆಂಡ್ ರೂಮ್ ನಿಮಗೆ ಗೊತ್ತಾ? ಹಾಂ ಗೊತ್ತು. ಇವರು ಒಂದು 4-5 ಜನ ಫ್ರೆಂಡ್ಸ್ ಒಟ್ಟಿಗೆ ಇರ್ತಾರೆ. ಅವ್ರ ಫ್ರೆಂಡ್ಸ್ ಯಾರು ಇಲ್ಲದಿರೋ ಸಮಯದಲ್ಲಿ ನಾನು ಅವನ್ನ ಮೀಟ್ ಮಾಡ್ತಾ ಇದ್ದೆ. ಸರಿ, ಈಗ ಮನೇಲಿ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀರಾ? ನನಗೂ ಅದೇ ಗೊತ್ತಾಗ್ತಿಲ್ಲ. ಕಾಲೇಜಿಂದ ಟ್ರಿಪ್ ಬಂದಿದ್ದೀನಿ ಅಂತ ಅವರೆಲ್ಲ ತಿಳ್ಕೊಂಡಿದ್ದಾರೆ. ಸರಿ, ಮೊದಲು ನಿಮ್ಮ ಮನೆಗೆ ಹೋಗೋಣ, ಆಮೇಲೆ ಮಿಕ್ಕಿದ ವಿಚಾರನ ಯೋಚನೆ ಮಾಡೋಣ. ಈಗ ನಾನು ಮನೇಲಿ ನಿಜ ಹೇಳಲೇಬೇಕಾಗುತ್ತೆ. ಯಾಕಂದರೆ ಕಾಲೇಜ್ ಟ್ರಿಪ್ ಅಂದಮೇಲೆ ನಾನು ಒಬ್ಬಳೇ ಮನೆ ಕಡೆ ಹೇಗೆ ಹೋಗೋಕ್ಕೆ ಸಾಧ್ಯ? ಆ ವಿಷಯ ನೀವು ತಲೆ ಕೆಡಿಸ್ಕೋಬೇಡಿ, ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ನೀವು ಆ ಹುಡುಗನ ರೂಮ್ ಇದೆಯಲ್ಲ, ಅದು ಯಾವ ಏರಿಯಾದಲ್ಲಿರೋದು ಅದರ ಅಡ್ರೆಸ್ ನನಗೆ ಕೊಡಿ, ಅಷ್ಟು ಸಾಕು. ಸರಿ ಆಯಿತು. ಮೇಡಮ್, ಅವನನ್ನು ನಂಬಿ ನೀವು ಇಷ್ಟು ದೂರ ಹೇಗೆ ಬಂದ್ರಿ? ಅವನು ನನಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡ್ದ ಗೊತ್ತಾ? ನೀನು ಅಂದರೆ ನನ್ನ ಪ್ರಾಣ, ನಿನ್ನೆ ಬಿಟ್ಟು ನನಗೆ ಒಂದು ನಿಮಿಷನೂ ಇರೋಕ್ಕಾಗಲ್ಲ ಅಂತ ಹೇಳಿ ನಂಬಿಸ್ದ. ಅವ್ನು
ಇನ್ನೂ ನೀವು ಅವನ್ನ ನಂಬ್ತಾ ಇದ್ದೀರಲ್ಲ ಮೇಡಮ್. ಲೋಹಿತ್, ನಾವು ಯಾವುದನ್ನು ಹೀಗೆ ಅಂತ ಹೇಳೋಕ್ಕಾಗಲ್ಲ. ಅವನ ಪರಿಸ್ಥಿತಿ ಹೇಗಿತ್ತು ಏನೋ ಯಾರಿಗೆ ಗೊತ್ತು. ಅವನ ಪರಿಸ್ಥಿತಿ ಹೇಗಾದರೂ ಇರಲಿ ಕಿರಣ್, ಅವನನ್ನು ನಂಬಿ ತಾನೇ ಈ ಹುಡುಗಿ ಬಂದಿದ್ದು. ಅದಕ್ಕಾದರೂ ಅವನು ಈ ಹುಡುಗಿ ಜೊತೆ ಇರಬೇಕಾಗಿತ್ತು ತಾನೇ. ಅದು ಸರಿನೇ. ಹಾಗೂ ಹೀಗೂ ಮೈತ್ರಿನ ಕಿರಣ್ ಮತ್ತೆ ಲೋಹಿತ್ ಸೇಫ್ ಆಗಿ ಮನೆಗೆ ತಲುಪಿಸ್ತಾರೆ. ಯಾರಾದರೂ ಇದ್ದೀರಾ? ಮೈತ್ರಿ, ಮೈತ್ರಿ, ಏನಾಯ್ತು? ಯಾಕೆ ಅಳ್ತಿದ್ಯಾ? ನೀನ್ ಕಾಲೇಜ್ ಸ್ಟಾಪ್ ಹೋಗಿಲ್ವಾ? ಮೇಘನಾ? ಕಿರಣ್, ನೀನಿಲ್ಲಿ ಮೈತ್ರಿ ನಿನ್ ಜೊತೆ? ಇವಳು ನನ್ನ ತಂಗಿ ಮೈತ್ರಿ. ಏನು, ನಿನ್ನ ತಂಗಿನ? ಹೌದು, ನನ್ನ ತಂಗಿನೇ. ಯಾಕೆ ಕಿರಣ್, ಏನಾಯ್ತು? ಈಗ ಕಿರಣ್ಗೆ ನಿಜ ಹೇಳಬೇಕು ಸುಳ್ಳು ಹೇಳಬೇಕು ಒಂದು ಗೊತ್ತಾಗಲ್ಲ. ಅದು ಮೇಘನಾ, ಏನಾಗಿಲ್ಲ, ತೊಂದರೆ ಏನಾಗಿಲ್ಲ. ಇವರು ದಾರಿ ತಪ್ಪಿಸ್ಕೊಂಡು ಅಳ್ತಾ ನಿಂತಿದ್ರು. ನಾನು ಒಂದು 2-3 ದಿನ ಆಫೀಸಿಗೆ ರಜೆ ಹಾಕಿ ಗೋವಾಕ್ಕೆ ಹೋಗಿ ಬರೋಣ ಅಂತ ಹೋಗಿದ್ದೆ. ಅಳ್ತಾ ನಿಂತಿದ್ರಲ್ಲ, ಯಾವ ಊರು ಏನು ಅಂತ ಕೇಳಿದೆ. ಇದೇ ಊರು ಅಂತ ಹೇಳಿದ್ರು. ಅದಕ್ಕೆ ಸೇಫಾಗಿ ಕರ್ಕೊಂಡು ಬಂದುಬಿಟ್ಟೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಾಗಿಲ್ಲ. ಥ್ಯಾಂಕ್ಸ್ ಕಿರಣ್, ಥ್ಯಾಂಕ್ ಯು ಸೋ ಮಚ್. ಅಕ್ಕ, ಇವ್ರು ನಿನಗೆ ಗೊತ್ತಾ? ಇವರಿಬ್ಬರು ನನ್ನ ಕ್ಲಾಸ್ಮೇಟ್. ಇವನ ಹೆಸರು ಕಿರಣ್, ಅವನ ಹೆಸರು ಲೋಹಿತ್. ಅಳಬೇಡಿ, ಮನೆಗೆ ಬಂದಾಯ್ತಲ್ಲ, ಮತ್ತ್ಯಾಕೆ ಅಳ್ತಾ ಇದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನೋಡಿ, ಹತ್ತು ತುಂಬ ಸುಸ್ತಾಗಿದ್ದೀರಾ. ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡಿ. ಹೌದೌದು, ಹೋಗಿ. ಮೈತ್ರಿ ಏನೂ ಮಾತಾಡ್ದೆ ಸೀದಾ ಒಳಗಡೆ ಹೋಗ್ತಾಳೆ. ಕಿರಣ್, ನನಗೊಂದು ಸ್ವಲ್ಪ ಕೆಲಸ ಇದೆ ಕಣೋ, ನಾನು ಬರ್ತೀನಿ ಮೇಘನಾ. ಕಿರಣ್ ಮೇಘನಾ ಇಬ್ರು ಒಬ್ರ ಮುಖ ಒಬ್ರು ನೋಡ್ತಾ ನಿಂತ್ಕೋತಾರೆ. ಕಿರಣ್, ಕೂತ್ಕೋ. ಇಲ್ಲಿ ಮೇಘನಾ, ಪರವಾಗಿಲ್ಲ. ಅಲ್ಲ, ಹೇಗೋ ನಿನ್ ಮದ್ವೆ ಫಿಕ್ಸ್ ಆಗಿದೆ. ಮದ್ವೆ ಮಾಡ್ಕೊಂಡು ಹೆಂಡತಿನ ಗೋವಾ ಕರ್ಕೊಂಡು ಹೋಗೋದ್ ಬಿಟ್ಟು ನೋಡಿದ್ರೆ ಲೋಹಿತ್ ಜೊತೆ ಹೋಗಿದ್ಯಲ್ಲ. ಏನು, ನನಗೆ ಮದುವೆ ಫಿಕ್ಸ್ ಆಗಿದೆಯಾ? ಮದುವೆ ಫಿಕ್ಸ್ ಆಗಿರೋದು ನನಗಲ್ಲ, ನಿನಗೆ. ಮತ್ತೆ ಅವತ್ತು ನೀನು ಮದುವೆ ವಿಚಾರ ಮಾತಾಡೋಕೆ ಬಂದಿದ್ದೀನಿ ಅಂತ ಹೇಳ್ದೆ. ಮದುವೆ ವಿಚಾರನೇ, ನನ್ನ ಮದುವೆ ವಿಚಾರನೇ. ಆದರೆ ನನಗೇನು ಮದುವೆ ಫಿಕ್ಸ್ ಆಗಿಲ್ಲ. ನಿನಗೆ ಫಿಕ್ಸ್ ಆಗಿದೆಯಲ್ಲ, ಅದಕ್ಕೆ ನಾನು ನನ್ನ ಮದುವೆ ವಿಚಾರ ಮಾತಾಡಿದೆ, ಹಾಗೆ ವಾಪಸ್ ಹೋದೆ. ಅಂದರೆ ಇವನಿಗೆ ಮದುವೆ ಫಿಕ್ಸ್ ಆಗಿಲ್ವಾ? ಅಯ್ಯೋ, ನಾನು ಆ ರೀತಿ ತಿಳ್ಕೊಂಡು ನನಗೆ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳ್ಬಿಟ್ನಲ್ಲ. ಮೇಘನಾ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಕಿರಣ್, ನೀನೇನೋ ಮದುವೆ ವಿಚಾರ ಮಾತಾಡಬೇಕು ಅಂದ್ಯಲ್ಲ, ಏನದು ದಯವಿಟ್ಟು ಹೇಳ್ತೀಯಾ? ನಿನಗೆ ಆಲ್ರೆಡಿ ಮದುವೆ ಫಿಕ್ಸ್ ಆಗಿದೆ. ಮತ್ತೆ ವಿಚಾರ ಹೇಳಿ ಏನು ಪ್ರಯೋಜನ ಮೇಘನಾ? ಅಯ್ಯೋ, ಅದೆಲ್ಲ ಆಮೇಲೆ, ಮೊದಲು ವಿಷಯ ಏನು ಅಂತ ಹೇಳು. ಅದು ನಾನಿನ್ನ ತುಂಬ ಪ್ರೀತಿಸ್ತಿದ್ದೆ. ನಿನಗೂ ನನ್ನ ಕಂಡ್ರೆ ಇಷ್ಟ ಇದ್ದರೆ ನಾವಿಬ್ಬರು ಮದುವೆ ಮಾಡ್ಕೊಳ್ಳೋಣ ಅಂತ ಕೇಳೋಣ ಅಂತ ಬಂದೆ. ಆದರೆ ನಿನಗೆ ಮದುವೆ ಫಿಕ್ಸ್ ಆಗೋಗಿದೆ. ಈಗ ಮಾತಾಡಿ ಏನು ಪ್ರಯೋಜನ? ಕಿರಣ್ ಮಾತು ಕೇಳಿ ಮೇಘ ನನಗೆ ತುಂಬಾನೇ ಖುಷಿ ಆಗುತ್ತೆ. ಏನು ಕಿರಣ್, ನೀನು ನನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ಯಾ? ನಾನು ನಿನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ದೀನಿ. ನಿಜ ಹೇಳ್ಬೇಕಂದ್ರೆ ನನಗೆ ಮದುವೆ ಫಿಕ್ಸ್ ಆಗಿಲ್ಲ. ಹೌದಾ? ಹೌದು, ನೀನು ಮದುವೆ ವಿಚಾರ ಅಂದ್ಯಲ್ಲ, ನಿನ್ನ ಮದುವೆ ಫಿಕ್ಸ್ ಆಗಿರಬೇಕು. ನನಗಿನ್ನೂ ಮದುವೆ ಆಗಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ ಅಂತ ನಾನು ಸುಮ್ಮನೆ ಫಿಕ್ಸ್ ಆಗಿದೆ ಅಂತ ಒಂದು ಸುಳ್ಳು ಹೇಳಿದೆ ಅಷ್ಟೇ. ಮೇಘನಾ, ನೀನು ನಿಜ ಹೇಳ್ತಾ ಇದೆಯಾ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕಿರಣ್, ನನಗಿನ್ನೂ ಮದುವೆ ಫಿಕ್ಸ್ ಆಗಿಲ್ಲ. ಅಂದರೆ ನೀನು ನನ್ನ ಪ್ರೀತಿ ಮಾಡ್ತಿದ್ಯಾ? ಹೌದು, ನೀನು ನನಗೆ ಸಿಗ್ತೀಯೋ ಬಿಡ್ತೀಯೋ ಅದು ಯಾವುದು ನನಗೆ ಗೊತ್ತಿರಲಿಲ್ಲ. ಆದರೆ ನಾನು ಮಾತ್ರ ನನ್ನ ಪ್ರೀತಿನ ನನ್ನ ಮನಸ್ಸೆಲ್ಲ ಇಟ್ಕೊಂಡು ಕರೋಗ್ತಾ ಇದ್ದೆ. ಅಯ್ಯೋ, ನಾನು ಇವಾಗ ಬಂದಿದ್ದೀನಲ್ಲ, ಯಾಕೆ ಬೇಜಾರು ಮಾಡ್ಕೋತೀಯಾ? ಹೌದಲ್ಲ ಕಿರಣ್, ನೀನು ನನ್ನ ಪ್ರೀತಿಸ್ತಿದ್ಯಾ ಅಲ್ವಾ? ಏನು ಹೀಗೆ ಕೇಳ್ತಿದ್ಯಾ ಮೇಘನಾ? ನನಗಂತೂ ಯಾರಾದರೂ ಮದುವೆ ಮಾಡಿಕೊಂಡ್ರೆ ನನ್ನ ಮದುವೆ ಮಾಡ್ಕೊ ಅಂದಾಗೆಲ್ಲ ನೀನೇ ನೆನಪಾಗ್ತಿದ್ದೆ. ನನ್ನ ತಂಗಿ ನಿನಗೆ ಸಿಕ್ಕಿದ್ದಕ್ಕೆ ಒಳ್ಳೇದಾಯಿತು. ಇನ್ಯಾರಿಗಾದ್ರೂ ಸಿಕ್ಕಿ ಅವ್ರು ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇನ್ನೆಲ್ಲೋ ಕರ್ಕೊಂಡು ಹೊರಟೋಗಿದ್ರೆ ಅಯ್ಯಪ್ಪ, ನಿಂತ್ಕೊಂಡ್ರೆ ಭಯ ಆಗುತ್ತೆ. ನಿಜಕ್ಕೂ ಅವರು ನಿನ್ನ ತಂಗಿ ಅಂತ ನನಗೆ ಗೊತ್ತಿರಲಿಲ್ಲ ಮೇಘನಾ. ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು.
ಮಾತಾಡು ಕಿರಣ್. ಇಲ್ಲಿ ಬೇಡ, ಆಚೆ ಹೋಗಿ ಮಾತಾಡೋಣ, ಬರ್ತೀಯಾ? ಸರಿ. ಮೇಘನ, ನೀನು ನನಗೆ ಸಿಕ್ಕಿದ ಖುಷಿನೇ, ಆದರೆ ಇಂಥ ಸಿಚುಯೇಷನ್ನಲ್ಲಿ ನಾವಿಬ್ಬರು ಭೇಟಿ ಆಗ್ತೀವಿ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಕಿರಣ್, ನೀನು ಏನು ಮಾತಾಡ್ತಿದ್ಯಾ? ನನಗೊಂದು ಅರ್ಥ ಆಗ್ತಿಲ್ಲ. ಹೇಳ್ತೀನಿ. ಕಿರಣ್, ಮೈತ್ರಿ ಎಲ್ಲ ವಿಷಯನೂ ಮೇಘನಿಗೆ ಹೇಳ್ತಾನೆ. ಏನು ಹೇಳ್ತಿದ್ಯಾ ಕಿರಣ್ ನೀನು? ಹೌದು, ಅದು ಯಾರೋ ರಾಕೇಶ್ ಅಂತೆ. ಅವನು ನಿನ್ನ ತಂಗಿನ ತುಂಬಾ ನಂಬಿಸ್ಬಿಟ್ಟಿದ್ದಾನೆ. ಇವಳು ಕಾಲೇಜಿಂದ ಟ್ರಿಪ್ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಅವನ ಜೊತೆ ಹೋಗಿದ್ದಾಳೆ. ಅಯ್ಯೋ ದೇವ್ರೆ, ಅಮ್ಮ ನನಗೆ ಹೇಳ್ತಾನೆ ಇದ್ರು, ಅವಳು ಕೇಳಿದಕ್ಕೆಲ್ಲ ಹ್ಞೂ ಅಂತೀಯ ಅವಳು ಹೆಚ್ಕೊಂಡ್ಬಿಟ್ಟಿದ್ದಾಳೆ ಅಂತ. ಅವಳಿಗೆ ಏನು ಕೇಳಿದ್ರು ಬೇಡ ಬೇಡ ಅಂತ ಹೋದರೆ ಈ ಮನೇಲಿ ನನ್ನ ಮೇಲೆ ಯಾರಿಗೂ ಪ್ರೀತಿ ಇಲ್ಲ ಹಾಗೆ ಹೀಗೆ ಅನ್ಕೋತಾಳೆ. ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ ಮಾಡಬಾರ್ದು ಅಂತ ನಾನೇ ಅವಳನ್ನು ಸ್ವಲ್ಪ ಫ್ರೀಯಾಗಿರೋದಕ್ಕೆ ಬಿಟ್ಟೆ. ಆದರೆ ಅವಳೀಗ ಮೇಘನ, ಅವನು ಇವಳಿಗೆ ಮೋಸ ಮಾಡಿದಾನ ಅಥವಾ ಅವನಿಗಲ್ಲಿ ಏನಾಯಿತು, ಸಿಚುಯೇಷನ್ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ನೋಡೋಣ, ಒಂದು ಕೆಲಸ ಮಾಡ್ತೀನಿ. ಈ ವಿಚಾರ ನಿನಗೆ ಆದಷ್ಟು ಗೊತ್ತಿಲ್ಲ ಅನ್ನಂಗಿರೋ, ನಾನು ನಿನ್ನ ತಂಗಿನ ಕರೆದು ಒಂದು ರೂಮ್ ಎಲ್ಲಿದೆ ಆ ಎಲ್ಲ ವಿಚಾರನೂ ತಿಳ್ಕೊತೀನಿ. ಸರಿ ಕಿರಣ್, ಆದರೆ ಇವಳು ಅದೇನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ಟಿದ್ದಾಳ ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಎಲ್ಲ ವಿಚಾರನೂ ಒಂದೇ ಸರಿ ತಿಳ್ಕೊಳಕ್ಕಾಗಲ್ಲ, ಆ ಥರ ಪಡ್ಬೇಡ. ಮನೆ ಒಳಗೆ ಹೋಗೋಣ ನಡಿ. ನೀನು ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಒಳಗಡೆ ಹೋಗು. ಅಷ್ಟರಲ್ಲಿ ನಾನು ಮೈತ್ರಿ ಹತ್ರ ಅವ್ನ ರೂಮ್ ಅಡ್ರೆಸ್ ಎಲ್ಲ ತಿಳ್ಕೊತೀನಿ. ಸರಿ. ಹಾಂ, ಮೈತ್ರಿ ಮುಂದೆ ಯಾವಾಗಲೂ ಬೇಜಾರಾಗಿರೋದು ಅಳೋದು ಮಾಡಬೇಡ, ಅವಳಿಗೆ ಡೌಟ್ ಬರ್ಬೋದು. ಕಿರಣ್, ನೀನು ಕೂತಿರೋ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನೋಡಿ, ನಾನು ನಿಮ್ಮ ಅಕ್ಕನ ಹತ್ರ ನಿಮ್ಮ ವಿಚಾರ ಏನೂ ಹೇಳಕ್ಕೆ ಹೋಗಿಲ್ಲ, ನೀವು ಏನೂ ಹೇಳಕ್ಕೆ ಹೋಗ್ಬೇಡಿ. ಅಂದಾಗೆ ಆ ರಾಕೇಶ್ ಅಡ್ರೆಸ್ ಕೊಡ್ತೀರಾ? ಹಾಂ ಸರಿ, ಕೊಡ್ತೀನಿ. ಸರಿ ಕೊಡಿ, ನಾನು ಈಗಲೇ ಹೋಗಿ ವಿಚಾರಿಸ್ತೀನಿ. ಮೈತ್ರಿ ಕಿರಣ್ಗೆ ರಾಕೇಶ್ ಅಡ್ರೆಸ್ ಕೊಡ್ತಾಳೆ. ಸರಿ, ನಾನು ಈಗಲೇ ಹೋಗಿ ನೋಡ್ತೀನಿ, ಬರ್ತೀನಿ. ಮೈತ್ರಿ, ಕಿರಣ್ ಎಲ್ಲಿ ಹೋದ? ಅವರೆಲ್ಲ ಅರ್ಜೆಂಟ್ ಕೆಲಸ ಇದೆ ಅಂತ ಹೋದ್ರು. ಸರಿ ತಗೋ, ನೀನೇ ಈ ಕಾಫಿ ಕುಡಿ. ಮೈತ್ರಿ ಕಾಫಿ ಲೋಟ ಕೈಯಲ್ಲಿ ಇಟ್ಕೊಂಡು ರಾಕೇಶ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ರಾಕೇಶ್ ಕಿರಣ್ಗೆ ಸಿಗ್ತಾನ? ರಾಕೇಶ್ ನಿಜವಾಗ್ಲೂ ಮೈತ್ರಿಗೆ ಮೋಸ ಮಾಡಿರ್ತಾನ? ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ವಿಡಿಯೋನ ಮಾಡೋಕ್ಕಾಗ್ತಾಯಿಲ್ಲ. ವಿದ್ಯಾ ಅವರು ಕಮೆಂಟ್ ಮಾಡಿದರು, ಮ್ಯಾಮ್ ನಿಮಗೆ ಕೋಲ್ಡ್ ಆಗಿದೆಯಾ ಅಂತ. ನಾನು ಅವ್ರಿಗೆ ಕಮೆಂಟ್ ಮಾಡಿದ್ದೆ. ಥ್ಯಾಂಕ್ ಯು ವಿದ್ಯಾ ಅವರೇ, ನಿಮ್ಮ ಕಾಳಜಿಗೆ ತುಂಬ ಹೃದಯದ ಧನ್ಯವಾದಗಳು. ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ನಾನು ನಿನ್ನೆ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಇವತ್ತು ನೀವೆಲ್ಲರೂ ವಿಡಿಯೋಗೋಸ್ಕರ ಕಾಯ್ತಾ ಇರ್ತೀರಾ ಅಂತ ಹೇಳಿ ಅಪ್ಲೋಡ್ ಮಾಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.